ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಬೆಳಿಗ್ಗೆ ವೇಳೆಯಲ್ಲಿ ನಾವು ನಿನಗಾಗಿ ಜೀವಿಸುತ್ತಾ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮ್ಮನ್ನು ಎಬ್ಬಿಸಿರೋದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡಿ ಕೃಪೆಯಿಂದ ತುಂಬಿಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯದ ಧ್ಯಾನಕ್ಕಾಗಿ 126ನೇ ಕೀರ್ತನೆ ಎಂದು ನಾವು ಓದಿಕೊಳ್ಳೋಣ. ಯಾರಾದರೂ ಸಂಪೂರ್ಣವಾಗಿ ಇದನ್ನು ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. 126ನೇ ಕೀರ್ತನೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದು. ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. 126ನೇ ಕೀರ್ತನೆ. ಈ ಕೀರ್ತನೆಗೆ ಇವತ್ತು ಸಂತೋಷದಿಂದ ಪುನಃಸ್ಥಾಪನೆ ಆಗುವುದು ಅಂತಕ್ಕಂಥ ತಲೆ ಬರಹವನ್ನ ಕೊಡಲ್ಪಟ್ಟಿದೆ. ಸಂತೋಷದಿಂದ ಪುನಃಸ್ಥಾಪನೆ ಆಗುವುದು ಅಂತಂದ್ರೆ ತಿರುಗಿ ರೀಬಿಲ್ಡ್ ಆಗುವಂಥದ್ದು ಅಂತ ಅರ್ಥ. ಇದರಲ್ಲಿ ಕೀರ್ತನೆ ಮೇಲ್ಗಡೆ ನೋಡ್ತೀವಿ, ಸೆರೆಯಿಂದ ಬಿಡುಗಡೆ ಹೊಂದಿರುವ ತಮಗೆ ಸಂಪೂರ್ಣ ಸೌಭಾಗ್ಯ ದೊರೆಯಬೇಕೆಂಬುದು ದೇವರನ್ನು ಪ್ರಾರ್ಥಿಸುವಂಥದ್ದು ಅಂತಕ್ಕಂಥದ್ದು. ದೇವರನ್ನು ಪ್ರಾರ್ಥಿಸುವಂಥದ್ದು, ಸೆರೆಯಲ್ಲಿರುವಂತ ನಮಗೆ ಸಂಪೂರ್ಣ ಬಿಡುಗಡೆ ಆಗ್ಬೇಕಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಯಾತ್ರಾ ಗೀತೆ ಅಂತ ಹೇಳುತ್ತೆ. ಯಾತ್ರೆಗೆ ಹೊರಡುವಂತ ಸಂದರ್ಭದಲ್ಲಿ ಈ ಹಳೆದೆಲ್ಲ ನೆನ್ಸ್ಕೊಳ್ಳೋದು ಅಂತಕ್ಕಂಥ ಒಂದು ವಿಷಯ ಅಷ್ಟೇ. ನೋಡಿ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು ಅಂತ ನೋಡ್ತೀವಿ. ಈ ಸೆರೆ ಅಂತಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೆರೆ ಮನೆ ಅಂತಂದ್ರೆ ಒಂದು ಕಾರಾಗೃಹ ಅಥವಾ ಒಂದು ರೀತಿ ಬಾಂಡೇಜ್ ತರ, ಅದೊಂದು ರೀತಿ ಗುಲಾಮ್ ತರ ಅಲ್ಲಿ ಇರೋ ಅಂಥದ್ದು. ಈ ಸೆರೆ ಮನೆಯಲ್ಲಿ ಏನಿರ್ತದೆ ಅಂದ್ರೆ ಸಾಧಾರಣವಾಗಿ ಸೆರೆಮನೆ ಅನುಭವ ಜೈಲ್ಗೆ ಹೋದವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಾವು ಕೆಲವು ಟೈಮ್ ಜೈಲ್ಗೆ ಹೋಗಿ ಬಂದಿದ್ದೀವಿ. ಏನಕ್ಕಂದ್ರೆ ಸುವಾರ್ತೆ ಸಾರೋದಕ್ಕೆ. ಆ ಟೈಮಲ್ಲಿ ನಾವು ನೋಡ್ತೀವಿ ಅಲ್ಲಿರುವಂಥ ಪರಿಸ್ಥಿತಿನೆಲ್ಲ ಸುಮಾರು ಸರಿ ನಾವು ನೋಡಿದ್ವಿ. 2-3 ಜೈಲ್ಗಳಿಗೆ ಹೋದಾಗ ಅವ್ರ ಪರಿಸ್ಥಿತಿಗಳೆಲ್ಲ ನಾವು ನೋಡಿದೀವಿ. ಏನಂದ್ರೆ, ಒಂದನೇದು ಪರಿಸ್ಥಿತಿ, ಅಲ್ಲಿ ತುಂಬಾ ಇಕ್ಕಟ್ಟಾದ ಜಾಗಗಳಿರ್ತಾವು. ಟಾಯ್ಲೆಟು, ಬಾತ್ರೂಮ್ಸ್ ಎಲ್ಲ ಸರಿ ಇರೋದಿಲ್ಲ. ನೀರು, ಊಟದ ಟೈಮ್ ಬದಲಾವಣೆ, 4 ಗೋಡೆ ಮಧ್ಯದಲ್ಲೇ ಇರಬೇಕು. ಎಲ್ಲ ದುಷ್ಟ ಜನರ ತೊಂದರೆ ಕಷ್ಟ ಎಲ್ಲ ಅವ್ರ ಜೊತೆಗೆ ಇರ್ತಾರ ಅವರು. ಒಟ್ಟಿನಲ್ಲಿ ಅವ್ರಿಗೊಂದು ಸ್ವತಂತ್ರವಾಗಿ ಇರ್ಲಿಕ್ಕೆ ಆಗದೇ ಇಲ್ಲ. ಅಲ್ಲಿ ಅವರು ಒಂದು ಮಿನಿಮಮ್ ಫೆಸಿಲಿಟೀಸ್ ಒಳಗ ಆ ಒಂದು ಕಷ್ಟಪಟ್ಕೊಂಡು ಯಾವಾಗ ಹೊರಗಡೆ ಹೋಗ್ತೀವೋ ಅಂತ ಅನ್ಕೊಂಡು ಅವರು ಅಲ್ಲೇ ಇರ್ತಾರೆ. ಸೊ ಆ ರೀತಿ ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ಅಂದ್ರೆ ಇಸ್ರಾಯೇಲ್ರು ತಮ್ಮ ಜೀವನದೊಳಗ ಬಹಳಷ್ಟು ಯುದ್ಧಗಳನ್ನ ಅನುಭವಿಸಿರ್ತಕ್ಕಂಥವ್ರು, ಬಹಳಷ್ಟು ಕಷ್ಟಪಟ್ಟಿರುವಂಥವ್ರು, ದೇವರನ್ನ ರೇಗಿಸುವಂಥವ್ರು ಕೂಡ. ದೇವರು ತುಂಬಾ ಆಶೀರ್ವಾದ ಮಾಡ್ತಾರೆ. ಅವ್ರನ್ನ ತುಂಬಾ ಆಶೀರ್ವಾದ ಮಾಡಿರೋಂಥ ಜನಾಂಗ ಅಂದ್ರೆ ಇಸ್ರಾಯೇಲ್ ಜನಾಂಗನೇ.
ಮತ್ತೆ ದೇವ್ರನ್ನ ತುಂಬಾ ಬೇಜಾರು ಮಾಡಿರೋ ಜನಾಂಗ ಅಂದ್ರೂ ಅದು ಇಸ್ರಾಯೇಲ್ ಜನಾಂಗನೇ. ಯಾಕಂದ್ರೆ ದೇವರು ತುಂಬಾ ಪ್ರೀತಿ ಮಾಡಿದವರು ಆ ರೀತಿ ದೇವ್ರನ್ನ ಬೇಜಾರು ಮಾಡಬಾರ್ದು. ಆಗಿದ್ದಾಗೆ ಅವರ ಜೀವಮಾನದಲ್ಲಿ ಅನೇಕ ಯುದ್ಧಗಳನ್ನು ಅವ್ರು ಸಂಧಿಸ್ತಾರೆ. ಸುತ್ತಮುತ್ತ ಇದ್ದಂತ ಆ ಒಂದು 7-8 ಜನಾಂಗಗಳು ಅಂದ್ರೆ ಇವ್ರಿಗೆ ಬದ್ಧ ವೈರಿಗಳು. ಒಂದನೇದು ಯಾವ್ದಪ್ಪ ಅಂದ್ರೆ ಅಲ್ಲಿ ಇದ್ದಂತ ಹಿವಿಯರು, ಫಿಲಿಸ್ಟಿಯರು ಅಂತಕ್ಕಂಥವ್ರು, ಮತ್ತು ಗಿರ್ಗಾಶಿಯರು ಅಂತಕ್ಕಂಥವ್ರು, ಯಬೂಸಿಯರು ಅಂತಕ್ಕಂಥವ್ರು, ಆಮೇಲೆ ಈ ರೀತಿ ಇನ್ನೊಂದು 4-5 ಇದೆ. ಕಾನಾನ್ ದೇಶದ ಸುತ್ತಮುತ್ತಲು ವಾಸ ಮಾಡ್ತಿದ್ದಂಥವ್ರು. ಆ ಕಡೆ ಹೋದ್ರೆ ಸಿರಿಯಾ ದೇಶದವರು, ಈ ಕಡೆ ಹೋದ್ರೆ ಫಿಲಿಸ್ಟಿಯರು ಬಹಳಷ್ಟು ಇವರು ಕೂಡ ಈಗಿನ ಕಾಲದಲ್ಲಿ ಕೂಡ ಅವ್ರ ಸುತ್ತಮುತ್ತ ಈಗಿನ ಒಂದು ಜನಾಂಗದಲ್ಲಿ ಕೂಡ ಅಲ್ಲಿ ಇದ್ದಾರೆ ಸುತ್ತಮುತ್ತ. ಅವರು ಕೂಡ ಹಮಾತಿನವರು ಅಂತ ಬರುತ್ತೆ. ಹಮಾಸ್ ಅಂತ ಹೇಳ್ತೀವಿ ನಾವು, ಹಮಾತಿನವರು ಆಯ್ತಾ. ಕೆಲವು ಅಮಲೇಕ್ಯರು ಆಯ್ತಾ. ಇವರೆಲ್ಲ ಏನಂದ್ರೆ ಅಷ್ಟು ಬದ್ಧ ವೈರಿಗಳು ಇವರು. ಮತ್ತೆ ಅವ್ರಿಗೂ ಆಗ್ತಾನೆ ಇರ್ಲಿಲ್ಲ. ಯಾವಾಗೂ ಯುದ್ಧ. ಆ ಯುದ್ಧದಲ್ಲಿ ಗೆದ್ದು ಬಿಡೋರು ಯಾರು? ಇಸ್ರಾಯೇಲ್ರೇ ಗೆಲ್ಲೋರು. ಎಲ್ಲಾ ಒಂದು ವಿಷಯಗಳಿಗಿಂತ ಇಸ್ರಾಯೇಲ್ರು ಗೆಲ್ಲೋರು. ಆದ್ರೆ ಸಮ್ ಟೈಮ್ ಅವರು ಪಾಪ ಮಾಡಿ ದೇವರನ್ನು ರೇಗಿಸಿ ದೇವರ ಒಂದು ಕೊಟ್ಟಿರುವಂತ ಸ್ಪೆಷಾಲಿಟೀಸ್ ನ, ದೇವ್ರು ಕೊಟ್ಟಿರುವಂತ ಅವ್ರಿಗೆ ನೋಡ್ಕೊಳ್ತಿದ್ದಂತ ಇದನ್ನ ಅವ್ರು ಮರ್ತು ದೇವ್ರಿಗೆ ಬೇಜಾರು ಮಾಡಿದಾಗ ಅವ್ರೇನ್ ಮಾಡ್ಬಿಡ್ತಾ ಇದ್ರು? ಅನ್ಯ ಜನರ ಕೈಗೆ ಒಪ್ಪಿಸ್ಬಿಡ್ತಾ ಇದ್ರು. ಮತ್ತೆ ಕೊನೆಗೆ ಏನಾಯ್ತು? ಅವ್ರ ಇಸ್ರಾಯೇಲ್ರ ಪರಿಸ್ಥಿತಿ ಲಾಸ್ಟ್ ಅಲ್ಲಿ ಬರುವಾಗ ತುಂಬಾ ದೇವರನ್ನ ಎಷ್ಟು ಹೇಳಿದ್ರು ಕೇಳೋಲ್ರು ದೇವ್ರ ಬಗ್ಗೆ ಅವರು. ಆ ಸಂದರ್ಭದಲ್ಲಿ ಅವ್ರು ಏನಾಯ್ತದೆ ಅಂದ್ರೆ ವಿಗ್ರಹಾರಾಧನೆ ಅದು ಇದು ಎಲ್ಲ ಮಾಡ್ಲಿಕ್ಕೆ ಶುರು ಹಚ್ಚಿದಾರ. ಅವಾಗ ನಮ್ಮ ಕೊನೆ ರಾಜರುಗಳ ಕಾಲದೊಳಗ ಅವ್ರನ್ನ ತಗೊಂಡೋಗಿ ಬಾಬೆಲ್ ದೇಶಕ್ಕೆ ಒಪ್ಪಿಸ್ತಾರೆ. ಬಾಬೆಲ್ ದೇಶದಲ್ಲಿ ನೆಬೂಕದ್ನೆಚ್ಚರ, ದಾರ್ಯಾವೆಷ ಇಂಥವ್ರದೆಲ್ಲ ನಾವು ನೋಡ್ತೀವಿ. ಅವರು ಬಂದು ಇವ್ರನ್ನ ಸೆರೆ ಒಯ್ತಾರೆ. ಸೆರೆ ಒಯ್ದು ನಮ್ಗೆ ತುಂಬಾ ಒಂದು ಗುಲಾಮರಾಗಿ ಎಷ್ಟೋ ಜನರನ್ನು ಕೊಲ್ಲುತ್ತಾರ, ದೇವಾಲಯನೆಲ್ಲ ಒಡೆದಾಕ್ತಾರ, ಕಲ್ಲಿಗಿಲ್ಲೆಲ್ಲ ತೆಗೆದಾಕ್ತಾರ. ಈ ರೀತಿ ಆದಂತ ಒಂದು ಮಾಡ್ದಂಥವ್ರು. ಆದ್ರೆ ಒಂದು ದಾವೀದನ ಕಾಲದಲ್ಲಿ ಬರೆದಂತ ಕೀರ್ತನೆಯಾಗಿರೋದ್ರಿಂದ ದಾವೀದನ ಹಿಂದೆ ಅನೇಕ ರೀತಿಯಲ್ಲಿ ಯುದ್ಧಗಳು ನಡೆದಿದ್ದವು. ಸೌಲನ ಇದರಲ್ಲಿ ಅಮಲೇಕ್ಯರ ಹತ್ರ ಒಂದ್ಸರಿ ಯುದ್ಧ, ಮತ್ತೆ ಈ ರೀತಿ ಎಲ್ಲ ದಾವೀದನ ಕಾಲದಲ್ಲಿ ಕೂಡ ಯುದ್ಧ ಜಾಸ್ತಿನೇ. ಸಲ್ಮೋನ್ ಕಾಲದಲ್ಲಿ ಯುದ್ಧ ಕಡಿಮೆ. ಈಗಲೂ ಇಸ್ರಾಯೇಲ್ರದ್ದು ಯುದ್ಧನೇ ನಡೀತಾನೆ ಇದೆ. ಯುದ್ಧದೊಳಗೆ ಸಿಕ್ಕಾಕೊಂಡಿದ್ದಾರೆ ಅವರು. ಯಾಕಂದ್ರೆ ಇದು ದೇವರ ಒಂದು ಏನಂದ್ರೆ ಕೈ ಬಿಡುವಂತ ಸಂದರ್ಭದಲ್ಲಿ. ಅದರಿಂದ ಈ ಸಂದರ್ಭದಲ್ಲಿ ಅವರು ರಿಟರ್ನ್ ಚಿಯೋನಿಗೆ ಬರಮಾಡಿದಾಗ ಅಂದ್ರೆ ಏನಪ್ಪಾ ಅಂದ್ರೆ, ಚಿಯೋನ್ ಅಂತಂದ್ರೆ ದೇವರ ವಾಕ್ಯದಲ್ಲಿ ಪ್ರಕಾಶಮಾನ ಅಂತಕ್ಕಂಥದನ್ನ ಸೂಚಿಸ್ತದೆ, ಅಥವಾ ಪರಲೋಕದ ಒಂದು ಇದು ಚಿಯೋನ್ ನಗರ ಅಂದ್ರೆ ಒಂದು ಪರಲೋಕ ರಾಜ್ಯಕ್ಕೆ ಈಗ ಸೂಚಿಸ್ತದೆ. ಅಂದ್ರೆ ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಬರಮಾಡಿದಾಗ ನಾವು ಕನಸು ಕಾಣುತ್ತಿದ್ದೆವು. ಅಂದ್ರೆ ನಮ್ಗೆ ಬರ್ತೀವೋ ಬರಲ್ಲ ಅಂತಾನೆ ಗೊತ್ತಿರಲ್ಲ, ಬಂದ್ಬಿಟ್ಟಿದೀವಿ. ಆಶ್ಚರ್ಯಚಕಿತ ಅಂತ ಹೇಳ್ತೇವೆ ಕನ್ನಡದೊಳಗೆ. ಆಶ್ಚರ್ಯಚಕಿತರಾಗಿ ನಾವಿದ್ದೆವು ಅನ್ನೋದನ್ನ ಇಲ್ಲಿ ಕಾಣ್ತದೆ. ಇದು ಎಷ್ಟೋ ಸರಿ ಈ ಒಂದು ಇದನ್ನ ಆತನ ಏನ್ ಮಾಡ್ತಾನೆ, ಸಂತೋಷವಾಗಿ ಹೇಳುವಂತವನ್ನ ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತೆ ನಾವು ಸಂತೋಷವಾಗಿದ್ದೆವು. ನಾವು ಬಹಳ ನಮ್ಗೆ ಕನಸು ಕಂಡಂಗ ಆಗೋಯ್ತು, ನಮ್ಗೊಂದು ಅದ್ಭುತ ಆದಂಗ ಆಗೋಯ್ತು. ನಾವು ಬರ್ತೀವೋ ಬರಲ್ಲ ಅಂತ ನೆನ್ಸ್ಕೊಂಡಿದ್ವಿ, ಆದ್ರೆ ದೇವರು ನಮ್ಮನ್ನ ಕೈ ಬಿಡ್ಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ 2ನೇ ವಚನದಲ್ಲಿ ನಾವು ನಮ್ಮ ಬಾಯಿ ಬಲು ನಗೆಯಿಂದಲೋ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೋ ಅಂದ್ರೆ ಅವಾಗ ನಮಗ್ ಬಹಳ ಸಂತೋಷ ಆಯ್ತು. ಬಹಳ ನಮ್ಮ ಹೃದಯ ಬಾಯಿ ನಕ್ಕಿ ನಾವು ನಲಿಯುವಂತ ಒಂದು ಹರ್ಷಗೊಳ್ಳುವಂಥದ್ದು. ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದ್ದವು. ಯಾವಾಗ ನಾವು ಆ ಒಂದು ಸೆರೆಯಿಂದ ಬಿಡುಗಡೆ ಆದ್ವೋ, ಯಾವಾಗ ನಾವು ಆ ಸೆರೆಯನ್ನ ಬಿಟ್ಟು ಹೊರಗಡೆ ಬಂದು ಚಿಯೋನಿಗೆ ಸೇರ್ಕೊಂಡ್ವೋ, ಆಗ ನಮ್ಮ ಹೃದಯ, ನಮ್ಮ ನಾಲಿಗೆ, ನಮ್ಮ ಬಾಯಿ ನಮ್ಗೆ ಹರ್ಷ ಉಂಟಾಯ್ತು. ದೇವರು ನಮ್ಗೆ ಸಹಾಯ ಮಾಡಿದನು ಅಂತ ಹೇಳಿ ನಮ್ಗೆ ಹರ್ಷ ಬಂತು, ಸಂತೋಷ ಬಂತು ಅಂತದನ್ನ ನೋಡ್ತೀವಿ. ಆಗ ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಇದೆ ಅನ್ಯ ಜನರು ಸುತ್ತಮುತ್ತಲಿರೋಂಥವ್ರು, ಇವ್ರು ಏನೋ ಇವ್ರ ಕೈಲಿ ಆಗದ್ದೇ ಇಲ್ಲ, ಇವ್ರು ಬಹಳ ಸಣ್ಣ ಜನ, ಇವ್ರು ಏನು ಒಂದು ಮುಂದುವರೆದೇ ಇಲ್ಲ,
ಅಥವಾ ಇವರು ಯುದ್ಧ ಗೆಲ್ಲಕ್ಕಾಗಲ್ಲ ನಮ್ಮನ್ನ ಅಂತ ಹೇಳಿ ಅವರು ಬಹಳವಾಗಿ ಆ ಗೇಲಿ ಮಾಡ್ತಿದ್ದಂತ ಒಂದು ಜನಾಂಗಗಳು ಸುತ್ತಮುತ್ತಲಿದ್ದಂತ ಅನ್ಯ ಜನರು. ನೋಡ್ರಿ, ನಾವು ನೋಡ್ತೀವಿ ಇಸ್ರಾಯೇಲ್ ಸೆರೆ ಹೋದಾಗ ಕೊನೆ ಸೆರೆ ಆಗಿ ದಾವೀದ ಇರ್ಲಿಲ್ಲ ಆಗ ಸೆರೆ ಹೋದಾಗ ಲಾಸ್ಟ್ ಅಲ್ಲಿ ಆ ದೇವಾಲಯವನ್ನೆಲ್ಲ ಕಟ್ಟಕ್ ಬಂದಾಗ ತಿರುಗಿ ಎಜ್ರ ನೆಹೆಮಿ ಅವರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿದ್ದಂತ ಸನ್ಬಲಟ, ಟೋಬಿ ಇವರೆಲ್ಲರೂ ಏನ್ ಮಾಡ್ತಾರೆ ಹೇಳಿ, ನಿಮ್ಗೆ ಗೊತ್ತಿರೋರು ಗೊತ್ತಿದೆ ಅಲ್ವ, ನಿಮ್ಗೆಲ್ಲ ಬೈಬಲ್ ಕಾಲೇಜ್ ಓದಿರೋಂಥವ್ರಿಗೆಲ್ಲ ಏನಂತಂದ್ರೆ ಅವ್ರು ಗೇಲಿ ಮಾಡ್ತಾ ಇರ್ತಾರೆ. ಸನ್ಬಲಟ ಮತ್ತೆ ಟೋಬಿ ಅವರೆಲ್ಲರೂ ಗೇಲಿ ಮಾಡ್ತಾ ಇರ್ತಾರೆ. ಅವಾಗ ಗೇಲಿ ಮಾಡುವಾಗ ಅವರು ಏನಂತ ಗೇಲಿ ಮಾಡ್ತಾರೆ, ನೀವು ಕಟ್ಟೋ ಗೋಡೆ ನರಿ ಹಾರಿದ್ರೆ ಅದು ಬಿದ್ದೋಗುತ್ತೆ, ಹಾಗೆ ಹೇಗೆ ಅಂತ. ಅದೇ ತರನಲ್ಲಿ ಈ ದಾವೀದನ ಕಾಲದಲ್ಲಿ ಕೂಡ ಅವರು ಎಷ್ಟೋ ಯುದ್ಧಗಳು ನಡೆಯುವಾಗ, ಸೌಲನ ಕಾಲದಲ್ಲಿ ಎಷ್ಟೋ ಯುದ್ಧಗಳು ನಡೆಯುವಾಗ, ಅದಕ್ಕಿಂತ ಹಿಂದೆ ಕೂಡ ನ್ಯಾಯಸ್ಥಾಪಕ ಕಾಲದಲ್ಲಿ ಎಷ್ಟೋ ಯುದ್ಧಗಳು ನಡೆಯುವಾಗ ಅವರೆಲ್ಲ ಬೇರೆ ಬೇರೆಯವ್ರಿಗೆ ವಶ ಆಗಿರ್ತಾರೆ. ಆವಾಗ ಇಲ್ಲಿ ನಾವು ನೋಡ್ತೀವಿ ಆ ರೀತಿಯಲ್ಲಿರುವಂತ ಸಂದರ್ಭದಲ್ಲಿ ಅನ್ಯ ಜನರೆಲ್ಲ ಅವರನ್ನ ತುಂಬಾ ಗೇಲಿ ಮಾಡಿ ಇವ್ರಿಗೆ ಏನು ಆಗಲ್ಲ ಅಂತ. ಆವಾಗ ಆ ಒಂದು ವಿಷಯ ನೋಡುವಾಗ ಇಲ್ಲಿ ಹರ್ಷಗೀತದಿಂದಾಗ ಅನ್ಯ ಜನರು ಏನ್ ಅನ್ಕೊಳ್ತಾರಪ್ಪ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಯೆಹೋವನು ಇವ್ರಿಗೋಸ್ಕರ ಮಹತ್ ಕಾರ್ಯ ಮಾಡಿದ್ದಾನೆ ಅಂತ ತಮ್ಮೊಳಗೆ ಮಾತಾಡ್ಕೊಳ್ತಾ ಇದ್ರು. ದೇವ್ರು ಇವ್ರಿಗೆ ಸಹಾಯ ಮಾಡ್ತಾನಪ್ಪ, ಖಂಡಿತ ದೇವ್ರಿದ್ದಾರೆ, ಇವ್ರು ದೇವ್ರಿದ್ದಾರೆ ಅಂತಕ್ಕಂಥದನ್ನ ಅವ್ರು ತಿಳ್ಕೊಂಡು ತಮ್ಮೊಳಗೆ ಮಹತ್ ಕಾರ್ಯ ಮಾಡಿದಾರೆ ಅಂದ್ರೆ ಏನರ್ಥ ಅಂದ್ರೆ ಇವ್ರ ಕೈಲಿ ಏನು ಗೆಲ್ಲಕ್ ಆಗಲ್ಲ, ಇವರು ಹೆಲ್ಪ್ಲೆಸ್ ಫೆಲೋಸೆ, ಬಟ್ ಆದ್ರೆ ಏನಂದ್ರೆ ದೇವ್ರು ಇವ್ರಿಗೆ ಏನ್ ಮಾಡಿದ್ದಾರೆ, ಒಂದು ಸಹಾಯನ ಮಾಡಿದ್ದಾರೆ, ದೇವರು ಇದರಿದ್ದಾರೆ ಅಂತಕ್ಕಂಥದ್ದು. ಅದರಿಂದ 3ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂದ್ರೆ ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ. ಅವ್ರಂಗ್ ಮಾತಾಡ್ಕೊಳಕತ್ತಾರು, ಆದ್ರೂ ಕೂಡ ದೇವರು ನಮ್ಗೆ ಮಹತ್ ಕಾರ್ಯ ಮಾಡಿದ್ದು ಮಾತ್ರ ನಿಜಾನೇ ಅಂತ ನಾವು ಮನಗಾಣಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಆದ್ರಿಂದ ನಾವು ಸಂತೋಷ ಉಳ್ಳವರಾಗಿದ್ದೇವೆ. ಅವ್ರಿಗೆ ನಾವು ಹೇಳುವಂತ ಸುವಾರ್ತೆ ಏನಂದ್ರೆ ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ, ಅದು ನಿಜ, ಆದ್ರಿಂದ ನಾವು ಸಂತೋಷ ಉಳ್ಳವರಾಗಿದ್ದೇವೆ ಅಂತಕ್ಕಂಥದ್ದು. ಮತ್ತು 4ನೇದಲ್ಲಿ ಯೆಹೋವನೇ ನೀನು ದಕ್ಷಿಣ ದೇಶಗಳಾದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದವರು ನಮ್ಮವರನ್ನು ತಿರುಗಿ ಬರಮಾಡು. ಇನ್ನು ಯಾರು ಇದ್ರು ಕೂಡ ಅವರನ್ನು ಕೂಡ ಸ್ವಾಮಿ, ಇನ್ನೂ ಅನೇಕ ಸೆರೆಯವರಿದ್ದಾರೆ, ಇನ್ನು ಕೆಲವರೆಲ್ಲ ಸೆರೆಯಲ್ಲಿದ್ದಾರೆ. ನೀವು ಯೆಹೋವನೇ ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಆಯ್ತಾ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಮತ್ತೆ ನಾವು ಬಂದ್ಬಿಟ್ವಿ ಹೊರಗಡೆ ಅಂತಲ್ಲ, ನಾವು ಹೊರಗಡೆ ಬಂದ್ಬಿಟ್ವಿ ಅಂತಲ್ಲ, ತಿರುಗಿ ಇನ್ನೂ ಕೆಲವರು ಸೆರೆಯಲ್ಲಿ ಇದ್ದಾರಲ್ಲ ಅವ್ರನ್ನು ಕೂಡ ಬರಮಾಡೋ ಅಂತಕ್ಕಂಥದ್ದು. ಇನ್ನು ಆ ಸೆರೆಯಲ್ಲಿ ಅಂದ್ರೆ ಎಲ್ಲಾರನ್ನು ಬಿಟ್ಬಿಟ್ಟಿರಲ್ಲ, ಸೆರೆಯಲ್ಲಿ ತಿರುಗಿ ಬರಮಾಡೋ ಅಂತಕ್ಕಂಥದ್ದನ್ನ ಈ ವ್ಯಕ್ತಿ ಅಂದ್ರೆ ನಮ್ಮ ದಾವೀದ ಅವರು, ಕಿಂಗ್ ದಾವೀದ ಮತ್ತು ಆತನ ಸಂಗಡಿಗರು ಎಲ್ಲ ಸೇರ್ಕೊಂಡು ಈ ಕೀರ್ತನೆಗಳು ಬರೆದಿರೋದು. ಆತನ ಗೋಷ್ಠಿ ಅಂತ ನಾವೇನ್ ಹೇಳ್ತೀವಿ, ಆತನ ಸಮೂಹ, ಆತನ ಇವರೆಲ್ಲ. ಆದ್ರಿಂದ ಈ ರೀತಿಯಲ್ಲಿ ನೀವು ಬರಮಾಡ್ದೇವ್ರೆ, ಬರಮಾಡು 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 ಅಂತ ಹೇಳ್ಕೊಳ್ತಾ ಇದ್ದಾರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಇದೆ 5, 6ನೇ ವಚನದಲ್ಲಿ. ಅಂದ್ರೆ ಇದನ್ನ ನಾನು ಮತ್ತೆ ನಿಮ್ಗೆ ಹೇಳುವಂತವನಾಗಿದ್ದೇನೆ. ಇಲ್ಲೇನಂತಂದ್ರೆ ಇದರಲ್ಲಿ ಒಂದು ಸುವಾರ್ಥ ಸೇವೆ ಅಥವಾ ಒಂದು ದೇವರ ವಾಕ್ಯ ಅದ ಒಂದು ಸುವಾರ್ತೆಯನ್ನ ತಿಳಿಸುವಂತದ್ದು, ನಮ್ಮ ಜೀವನವನ್ನ ಇದನ್ನ ಅಳವಡಿಸಿಕೊಳ್ಳುವಂತ ವಿಷಯಗಳನ್ನ ನಾವು ನೋಡೋಣ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಸೆರೆಯಲ್ಲಿದ್ದ ನಮ್ಮವರನ್ನು ಯೆಹೋವನು ತಿರುಗಿ ಜೀವನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು ಅಂತಕ್ಕಂಥದ್ದು. ನೋಡಿ, ನಾವು ನಮ್ಮವರು ನಾವು ಎಲ್ಲ ಸೇರ್ಕೊಳ್ಳೋಣ ಇದ್ರಲ್ಲಿ. ನಮ್ಮವರು ನಾವು ನೋಡಿ, ನಾವು ಪಾಪವೆಂಬ ಸೆರೆಯಲ್ಲಿ ಬಿದ್ದಿದ್ದೀವಿ. ನಾವು ಯಾವ ಸೆರೆ? ಈ ಲೋಕದಲ್ಲಿ ನಾವು ಈ ಲೋಕದಲ್ಲಿ ಯಾರಿಗೆ ಗುಲಾಮರಾಗ್ಬಿಟ್ವಿ ನಾವು. ಯೇಸು ಸ್ವಾಮಿ ನಮ್ಮನ್ನ ಉಂಟು ಮಾಡಿ ಒಳ್ಳೆ ಒಳ್ಳೆ ಮನುಷ್ಯರಾಗಿಪ್ಪ ನೀವು ಜೀವಿಸ್ರಿ ಅಂತ ಹೇಳಿ ದೇವರನ್ನ ಆರಾಧಿಸಿ ಅಂತ ಹೇಳಿದಾಗ ಅದೇನಾಗುತ್ತೆ ಅಂದ್ರೆ ಕೆಟ್ಟ ಹಣ್ಣು ಬಿಟ್ಬಿಡ್ತಂತೆ. ಒಂದು ದ್ರಾಕ್ಷಿ ತೋಟದಲ್ಲಿ ಒಂದು ದ್ರಾಕ್ಷಿ ಗಿಡ ಅದು ಎಲ್ಲ ಇದ್ರೆ ಅದು ಕೆಟ್ಟ ಹಣ್ಣು ಬಿಟ್ಬಿಡ್ತಂತೆ, ಕೆಟ್ಟ ಹಣ್ಣು ಬಿಟ್ಬಿಡ್ತು. ಆ ಕೆಟ್ಟ ಹಣ್ಣು ಬಿಟ್ಟಾಗ ಏನಾಯ್ತು ಅಂತಂದ್ರೆ ಅದನ್ನ ತಗೊಂಡ್ ಬಂದು ಎಲ್ಲ ಹೊಡೆದು ಅದನ್ನ ಬೆಂಕಿ ಹಾಕಿ ಸುಟ್ಬಿಡ್ತಾರೆ. ಆವಾಗ ಏನ್ ಮಾಡಕ್ಕಾಗುತ್ತೆ? ಕೆಟ್ಟ ಹಣ್ಣು ಬಿಟ್ಟೋದ್ರಿಂದ ಅಥವಾ
ಹುಳಿ ದ್ರಾಕ್ಷೆ ಬಿಟ್ಟದ್ರಿಂದ. ಆ ತರ ಈ ಸೆರೆಯಲ್ಲಿದ್ದ ನಮ್ಮ ಜನರು ಯೆಹೋವನನ್ನು ತಿರುಗಿ ಚೀಯೋನಿಗೆ ಬರಮಾಡ್ತಾರೆ. ಎಲ್ಲ ಕೆಟ್ಟವರಾಗಿ ನಾವು ಜೀವಿಸ್ತಾ ಇದ್ದೀವಿ. ನಾವು ಸೆರೆ ಅಂದ್ರೆ ಇದೆ. ದೇವರ ವಾಕ್ಯಗಳನ್ನ ನಾವು ಅನುಸರಿಸದೆ ನಾವು ಸೈತಾನಿಗೆ ಗುಲಾಮರಾಗಿರುವಂಥದ್ದೇ ಸೆರೆ. ನಾವು ಸೆರೆನೆ, ನಮ್ಮವರು ಸೆರೆನೆ ನೋಡಿ. ನಾವು ಅಂದ್ರೆ ಯಾರು? ನಾವೇ. ನಮ್ಮವ್ರು ಅಂದ್ರೆ ಯಾರು? ಮೊದಲನೇದು ನಮ್ಮ ಕುಟುಂಬ ಆಗ್ತದೆ, ಎರಡನೇದು ನಮ್ಮ ಸಮಾಜ ಆಗ್ತದೆ, ಆಯ್ತಾ, ನಮ್ಮ ನೆರೆಹೊರೆಯವರು ಆಗ್ತಾರ, ಅಥವಾ ನಮ್ಮ ಬಳಗದವ್ರು ಆಗ್ತಾರ. ಹೀಗೆ ಎಲ್ಲರೂ ಅವರನ್ನ ಪಾಪದಲ್ಲಿ ನಾವು ಬಿದ್ದಿರುವಾಗ ದೇವರು ನಮ್ಮನ್ನು ತಿರುಗಿ ಚೀಯೋನಿಗೆ ಬರಮಾಡಿದ್ದಾರೆ. ಅಂದ್ರೆ ಸತ್ಯಕ್ಕೆ ನಮ್ಮನ್ನು ಬರಮಾಡಿದ್ದಾರೆ. ಪಾಪ ಅಸತ್ಯದಲ್ಲಿ ಜೀವಿಸುವಂತ ನಮ್ಮನ್ನು ಚೀಯೋನ್ ಎಂಬ ಪ್ರಕಾಶಮಾನವಾದ ವಾಕ್ಯಗಳ ಕಡೆಗೆ ಬರಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸತ್ಯದ ಮಾರ್ಗದ ಕಡೆಗೆ ಬರಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸತ್ಯ ದೇವರನ್ನು ಆರಾಧಿಸುವಂತ ಮಕ್ಕಳಾಗಿರುವಂತೆ, ಯಾವ್ದು ನೀತಿ ನ್ಯಾಯ ಅಂತಕ್ಕಂಥ ತಿಳ್ಕೊಳ್ಳೋದಕ್ಕಂತೆ ಬರುವಂತ ಮಕ್ಕಳಾಗಿರುವಂತೆ ದೇವರು ನಮ್ಮನ್ನ ಉಂಟು ಮಾಡಿದ್ದಾರೆ. ಆಗ ಈ ಚೀಯೋನ್ ಅಂದ್ರೆ ಪ್ರಕಾಶಮಾನ, ಒಂದು ಚೆನ್ನಾಗಿರುವಂತ ಒಂದು ಬೆಳಕಿನ ಲೈಫ್ ನಲ್ಲಿ ನಾವು ಬರುವಾಗ ನಮಗೆ ಏನಾಗಿದೆ, ಕನಸ್ಕೊಂಡಂಗೆ ಆಗ್ಬಿಟ್ಟಿದೆ. ಅಂದ್ರೆ ಏನಪ್ಪಾ, ನಾವು ಇಂದಿನ ಜೀವಿತ ನಾವು ನೆನ್ಸ್ಕೊಂಡ್ರೆ ನಾವು ಪಾಪಿಗಳಾಗಿದ್ವಿ, ವ್ಯಭಿಚಾರಿಗಳಾಗಿದ್ವಿ, ಅಥವಾ ಕೆಳಗಡೆ ಇದ್ವಿ, ನಮಗ್ ಬಟ್ಟೆ ಹಾಕೊಳಕ್ಕೂ ಬರ್ತಿರ್ಲಿಲ್ಲ, ತಲೆ ಬಾಚ್ಕೊಳಕ್ಕೂ ಬರ್ತಿರ್ಲಿಲ್ಲ, ಆಯ್ತಾ, ಹಲ್ಲುಜ್ಕೊಳಕ್ಕೂ ಬರ್ತಿರ್ಲಿಲ್ಲ, ಎಲ್ಲೆಲ್ಲೋ ಕುಂತಿದ್ವಿ, ಎಲ್ಲೆಲ್ಲೋ ನಿಂತಿದ್ವಿ, ಏನೇನೋ ಇರ್ತಿದ್ವಿ, ಸಾರಾಯಿ ಕುಡಿತಿದ್ವಿ, ಆಯ್ತಾ. ಆಮೇಲೆ ಇನ್ನೊಂದೇನಂದ್ರೆ ಬರೀ ಹರಟೆ ಹೊಡಿತಿದ್ವಿ, ಬರೀ ಕೆಟ್ಟದಲ್ಲೇ ಮಾತಾಡ್ತಿದ್ವಿ, ಆಮೇಲೆ ಹಲ್ಕಟ್ ಮಾತು, ಡಬಲ್ ಮೀನಿಂಗ್ ಮಾತು, ಬರೀ ಟಿವಿ ನೋಡ್ತಾ ಇದ್ವಿ, ಅಥವಾ ಇನ್ನೂ ಈ ರೀತಿಯಾದಂತ ಏಕ ಪಾಪಗಳನ್ನ ಮಾಡ್ತಾ ಇದ್ವಿ. ದೇವ್ರು ಯಾರಂತಾನೆ ಗೊತ್ತಿಲ್ಲ, ದೇವರ ಬಗ್ಗೆ ನಮ್ಗೆ ಕಾಳಜಿನೇ ಇಲ್ಲ, ನಾವೇ ದೇವ್ರ ಅಂತ ಅನ್ಕೊಂಡ್ಬಿಟ್ಟಿದ್ವಿ, ಅಥವಾ ಏನನ್ನೋ ಒಂದು ವಿಷಯವನ್ನ ದೇವ್ರ ಅನ್ಕೊಂಡ್ಬಿಟ್ಟಿದ್ವಿ. ನಿಜವಾದ ದೇವರು ಅಂದಾಗ ಅಂತ ಹೇಳಿ ತಿರುಗಿ ಬಂದು ಹಿಂದಿನ ಜೀವಿತ ನಾವು ಒಮ್ಮೆ ನೋಡಿದ್ರೆ, ಸತ್ಯ ಮಾರ್ಗದಲ್ಲಿರುವಂತ ಮಕ್ಕಳು ಹಿಂದಿನ ಜೀವಿತ ಒಂದ್ಸರಿ ನೋಡಿದ್ರೆ ಅವ್ರಿಗೆ ಇದು ಕನಸು ಕಂಡಂಗೆ ಇರ್ತದೆ. ಈಗ ನಾವು ಬೆಳಕಿನ ದಾರಿ, ಬೆಳಕಿನ ಮಕ್ಕಳು, ಬೆಳಕಿನ ಜೀವನ ಆಯ್ತಾ, ಹೀಗಿರ್ತದೆ. ಹಾಗೆ ಕನಸು ಕಂಡಂತ ಆಗ್ಬಿಡ್ತದೆ ನಮ್ಗೆ. ಆಗ ನಮ್ಮ ಹೃದಯ ಏನಾಗುತ್ತೆ, ಹಳೆ ಜೀವಿತಕ್ಕೂ ಹೊಸ ಜೀವಿತಕ್ಕೂ ನಾವು ನೋಡುವಾಗ 2ನೇ ವಚನದಲ್ಲಿ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದ್ದವು. ನಮ್ಮ ಓಲ್ಡ್ ಲೈಫ್, ನಾವು ಸತ್ಯದ ಅಸತ್ಯದಲ್ಲಿದ್ದಾಗ ನಮಗೆ ದಿನ ಗೋಳಾಟ, ದಿನ ಜಗಳ, ದಿನ ಕುಸ್ತಿ, ಈ ತರ ನಡೆಯುವಂತ ಒಂದು ಸಂದರ್ಭದಲ್ಲಿ ನಮಗೆ ಯಾವಾಗ ಬಿಡುಗಡೆ ಆಯ್ತೋ, ಯೇಸು ಸ್ವಾಮಿಯ ಆ ಒಂದು ಸೈತಾನ ಬಂಧನದಿಂದ ಯೇಸು ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ್ರು, ಆ ಸೆರೆಯಿಂದ ಬಿಡುಗಡೆ ಮಾಡಿದಾಗ ನಮಗೆ ಒಂದು ಆಶ್ಚರ್ಯ ಆಗ್ತದೆ. ಅದೇನಂತಂದ್ರೆ ನಗು, ನಮ್ಮ ಸಂತೋಷ, ನಮ್ಮ ಜೀವನದಲ್ಲಿ ಹರ್ಷ. ಯೇಸು ಸ್ವಾಮಿ ನಮ್ಮಲ್ಲಿ ಇರುವಾಗ ನಾನು ಸಂತೋಷ ಪಡ್ತೀನಿ, ನಾನು ಸೋತು ಹೋಗೋದಿಲ್ಲ, ಆಯ್ತಾ, ನಾನು ಜಯ ಜಯವೇ ಅಂತ ಹೇಳಿ ನಾವು ಹಾಡುಗಳನ್ನ ಹಾಡುವಂಥದ್ದು, ನಮ್ಮ ಲೈಫಲ್ಲಿ ನಕ್ಕೊಂಡು ನಾವು ಜೀವನ ಮಾಡುವಂಥದ್ದು. ಇಲ್ಲಿ ಎಷ್ಟೋ ಜನ ಇಂದು ಕೂಡ ದುಃಖದಲ್ಲೇ ಇರುವಂತದ್ದನ್ನ ನಾವು ಮುಂದೆ ನೋಡೋಣ. ಅದರಿಂದ ಹರ್ಷದಿಂದ, ಸಂತೋಷದಿಂದ ನಮ್ಮ ಕುಟುಂಬಗಳೊಳಗ, ನಮ್ಮ ಸಮಾಜದೊಳಗ, ನಮ್ಮ ದೇಶದೊಳಗ, ನಮ್ಮ ರಾಜ್ಯದೊಳಗ, ನಮ್ಮ ಊರಿನೊಳಗ ನಾವು ಹರ್ಷದಿಂದ ತುಂಬಿರುವಂತದ್ದು. ದೇವರು ನಮ್ಮನ್ನು ಬಿಡುಗಡೆ ಮಾಡಿದಾಗ ಮಾತ್ರ. ಅಸತ್ಯದಿಂದ ಸತ್ಯದೆಡೆಗೆ ದೇವರು ನಮ್ಮನ್ನ ನಡೆಸ್ತಾರೆ ಅಂತ. ಅಸತೋಮ ಸದ್ಗಮಯ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಸತೋಮ ಅಸತ್ಯದಿಂದ ನನ್ನನ್ನು ಒಳ್ಳೆಯ ದಾರಿಗೆ ನಡೆಸು, ಮೃತ್ಯೋಮ ಅಮೃತಮಯ ಮೃತ್ಯುವಿನಿಂದ ಅಮೃತದೆಡೆಗೆ ಮಾಡು. ಹೀಗೆ ಅನೇಕ ವಿಷಯಗಳು ನೋಡ್ತೀವಿ, ಆಯ್ತಾ. ಆತರ ಈ ಮುಂದೆ ಬರುವಾಗ ನೋಡ್ರಿ, ಅನ್ಯ ಜನರು ಯೆಹೋವನಿವರಿಗೋಸ್ಕರ ಮಹತ್ಕಾರ್ಯ ಮಾಡಿದ್ದೇನೆ ಎಂದು ತಮ್ಮ ತೊಳೆಮಾಳಿಗೆ ಮಾತಾಡ್ಕೊಳ್ತಾರೆ. ಈ ರೀತಿ ಸತ್ಯದ ಹಾದಿಗೆ ಬರುವಂತ ಮಕ್ಕಳ ಲೈಫ್ ಅಲ್ಲಿ ಏನಾಗುತ್ತೆ, ಅವ್ರ ಲೈಫು ಚೇಂಜ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಅವ್ರ ಮನೆ ಪರಿಸ್ಥಿತಿನೂ ಚೇಂಜ್ ಆಗುತ್ತೆ ಅನೇಕ ಸಂದರ್ಭದಲ್ಲಿ. ಅವಾಗ ಜನರಿಗೆ ಏನಾಗುತ್ತೆ, ಇವ್ರು ಯಾಕೆ ಹಿಂಗಿದ್ರಲ್ಲ, ಇದ್ರಲ್ಲ, ಇವ್ರು ಹೆಂಗೆಂಗೋ ಇದ್ರಲ್ಲ, ನಮ್ ಸುತ್ತಮುತ್ತನೇ ಜೀವಿಸ್ತಾ ಇದ್ರಲ್ಲ, ಇವರೆಲ್ಲ ಈ ರೀತಿ ಇದ್ರಲ್ಲ, ಯೇಸುವಿಗೂ ಹಂಗೆ ಅಂದ್ರು. ಏನಂತ, ಇವನು ಏನು ಇಷ್ಟು ಚೆನ್ನಾಗಿ ಮಾತಾಡತ್ತಾರೋ, ಇವ್ರು ಸುತ್ತ ಇದ್ದಂತ ಇವ್ರ ಅಕ್ಕ ತಂಗಿ ಎಲ್ಲ ನಮ್ಮ ಹತ್ರನೇ ಇದಾರಲ್ಲ, ಕೆಲಸ ಮಾಡ್ತಾರಲ್ಲ, ಇವನು ಬಡಗಿ ಮಗನಲ್ವೇ, ಈ ರೀತಿ ಪ್ರಶ್ನೆ ಅವ್ರದ್ದು. ಆತರ ಅವ್ರಿಗೆ ಆಶ್ಚರ್ಯ ಅಲ್ಲಿ ಯೇಸು ಸ್ವಾಮಿ ಜ್ಞಾನನ, ಯೇಸು ಸ್ವಾಮಿಯ ಮಾತುಗಳನ್ನ, ಯೇಸು ಸ್ವಾಮಿಯ ಕಾರ್ಯಗಳನ್ನ ನೋಡಿ ಇವ್ರು ಬಡಗಿ, ಇವ್ರಪ್ಪ ಬಂದು ಬಡಗಿ ಮಾಡೋಂಥವ್ನು, ನೇಗಲ್ ಮಾಡೋದು, ಮತ್ತೆ ಏನದು ಇನ್ನೇನ ಕೃಷಿ ಪರಿಕರಗಳು ಅಥವಾ ಕಿಟಕಿ ಬಾಗ್ಲ ಮಾಡಿರೋದು ನಮ್ಮ ಹತ್ರನು ಕೂಡ ನಮಗೂ ಮಾಡ್ಕೊಟ್ಟಿರ್ತಾನೆ ಅವ್ರಪ್ಪ. ಆದ್ರೆ ಯೇಸು ಸ್ವಾಮಿ ಇವ್ರೇನು ಇಷ್ಟೊಂದು ದೊಡ್ಡ, ಆತರ ಅವ್ರಿಗೆ ಆಶ್ಚರ್ಯಚಕಿತ ಆಗ್ತದೆ.
ಅಂತಾರೆ ಯೇಸು ಸ್ವಾಮಿಯ ಮಕ್ಕಳು ನಮ್ಮ ಲೈಫ್ ಚೇಂಜ್ ಆದಾಗ ಅವ್ರ ಮಾತು ಚೇಂಜ್ ಆಗ್ತದ, ಅವ್ರ ನಡೆ ಚೇಂಜ್ ಆಗ್ತದ, ಅವ್ರ ಜೀವನ ಶೈಲಿ ಚೇಂಜ್ ಆಗ್ತದ. ಯಾಕಂದ್ರೆ ಅವ್ರು ಚಿಯೋನ್ನಲ್ಲಿದ್ದಾರೆ, ಈಗ ಪ್ರಕಾಶಮಾನವಾದಂತ ಒಂದು ಕಾರ್ಯಗಳಲ್ಲಿದ್ದಾರೆ. ಎಲ್ಲ ಚೇಂಜ್ ಆದಾಗ ಏನಾಗುತ್ತೆ? ಆಶ್ಚರ್ಯ ಆಶ್ಚರ್ಯ. ಜನರು ಮಾತಾಡ್ಕೊಳ್ತಾರೆ, ಜನರು ಇವ್ರಿಗೆ ಮಹತ್ಕಾರ್ಯನೇ ಆಗಿದೆಯಪ್ಪ, ಏನೋ ಒಂದು ಅದ್ಭುತ ಆಗಿದೆ, ಏನೋ ಒಂದ್ ಮಾಡ್ಬಿಟ್ಟಾರ. ಈಗ ಬೇರೆ ಬೇರೆ ಲೆಕ್ಕದಲ್ಲಿ ನೋಡ್ತೀವಿ, ಏನೋ ಒಂದ್ ಮಾಡ್ಬಿಟ್ಟಾರೆ, ಇವ್ರಿಗೆ ಏನೋ ಒಂದ್ ಆಗ್ಬಿಟ್ಟದೆ, ಏನೋ ಒಂದ್ ಕೊಟ್ಬಿಟ್ಟಾರ ಅಂತ ಹೇಳ್ಬಿಡ್ತಾರೆ. ಏನೋ ಒಂದ್ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಇವರು ಅವ್ರದ್ದು ಆಸ್ತಿ ಕೊಟ್ಬಿಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಏನೋ ಅವ್ರದ್ದು ಯೇಸು ಸ್ವಾಮಿ ಅವ್ರನ್ನ ಆಶೀರ್ವಾದ ಮಾಡಿ ಡೆವಲಪ್ ಮಾಡಿರ್ತಾರೆ. ಆದ್ರೆ ಜನ ಅನ್ಕೊಳ್ಳೋದು ಗೊತ್ತ, ಈ ರೀತಿ ಎಲ್ಲ ಅನ್ಕೊಳ್ತಾರೆ ಅಂತ, ಮಹತ್ ಕಾರ್ಯ ಮಾಡಿದ್ದಾರೆ ಅಂತ ಅನ್ಕೊಳ್ತಾರೆ, ಜನ ಏನೇನೋ ಮಾತಾಡ್ಕೊಳ್ತಾರೆ ಅನ್ನೋದನ್ನ ಅಲ್ಲಿ ನಾವು ನೋಡ್ತೀವಿ. 3ನೇ ವಚನದಲ್ಲಿ ಏನ್ ಹೇಳುತ್ತೆ? ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯ ಮಾಡಿದ್ದು ನಿಜ. ಹೌದು, ದೇವರು ನಮಗೋಸ್ಕರ ಮಹತ್ ಕಾರ್ಯನ ಮಾಡಿದ್ದು ನಿಜಾನೇ ಅಂತ ನಾವು ಸಾಕ್ಷಿ ಹೇಳ್ಬೇಕು. ಕರೆಕ್ಟ್, ನೀವು ಸುಮ್ಮನೆ ಮಾತಾಡತ್ತೀರಿ, ನೀವು ಹಂಗ್ ಬೇಕು ಹೆಂಗ್ ಬೇಕು ಹಂಗ್ ಮಾತಾಡಕತ್ತೀರಿ. ಆದ್ರೆ ನಮ್ಮ ಸಾಕ್ಷಿ ಏನು? ದೇವರು ನಮ್ಮಲ್ಲಿರುವಾಗ ಏನಾಗ್ತದೆ? ಯೇಸು ನನ್ನಲ್ಲಿ ನೀನ್ ಬರುವಾಗ ನಾ ಸೋತ. ಇನ್ನು ಎಷ್ಟೋ ಒಂದು ಹಾಡುಗಳಿದೆ, ಒಳ್ಳೆ ಚಲೋ ಹಾಡುಗಳು. ಆ ರೀತಿ ಯೇಸು ನೀ ನನ್ನಲ್ಲಿ ಇರುವಾಗ ದೇವರು ನನಗೆ ಮಹತ್ ಕಾರ್ಯ, ನಮ್ಗೆ ಅದ್ಭುತ ಮಾಡಿದಾರೆ ದೇವರು. ನಿಮಗೂ ನಿನ್ನೆ ಮಾಡಿರ್ಬೋದು, ಮೊನ್ನೆ ಮಾಡಿರ್ಬೋದು, 10 ವರ್ಷಕ್ಕೆ ಹಿಂದೆ ಮಾಡಿರ್ಬೋದು, ದಿನ ಮಾಡ್ತಾ ಇರ್ಬೋದು. ಇದು ನಿಜನ ಸುಳ್ಳ ಅಂತ ನಾವೊಂದು ಪ್ರಶ್ನೆ ನಿಮ್ಮನ್ನ ಕೇಳುವಾಗ ನೀವೇನ್ ಹೇಳ್ತೀರಿ? ಅದಕ್ಕೋಸ್ಕರ ಯೇಸು ಸ್ವಾಮಿ ನಮ್ಗೆ ಅದ್ಭುತ ಮಾಡ್ಲಿಲ್ವಾ? ಮಾಡಿದ್ದು ನಿಜ. ಅವ್ರು ಮಾತಾಡ್ಕೊಳ್ಳೋದು ನಿಜನೇ, ನಾವು ದೇವರು ಮಾಡಿದ್ದು ನಮ್ಗೆ ನಿಜಾನೇ, ಆಯ್ತಾ ಅಂತ ನಾವು ಜನರಿಗೆ ಸಾಕ್ಷಿ ಹೇಳಿದ್ವಿ. ಆದ್ರಿಂದ ನಾವು ಸಂತೋಷವಾಗಿದ್ದೇವೆ ಅಂತ ತಾವಿದೆ ಹೇಳ್ತಾನೆ. ದೇವರು ನಮ್ಗೆ ಸಹಾಯ ಮಾಡಿದ್ದಾನೆ ಅಂದಾಗೆ, ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಾವು ಸಂತೋಷವಾಗಿರ್ತಕ್ಕಂಥದ್ದಂತ ನಾವು ಸಾಕ್ಷಿ ಹೇಳ್ತೀವಿ. ಅನೇಕ ಸಂದರ್ಭದಲ್ಲಿ ಚರ್ಚ್ಗಳಲ್ಲಿ ದೇವರು ನಮ್ಗೆ ಈ ರೀತಿ ಬಿಡುಗಡೆ ಕೊಟ್ಟಿದ್ದಾನೆ, ಆ ರೀತಿ ಬಿಡುಗಡೆ ಕೊಟ್ಟಿದ್ದಾನೆ, ಕಾಯಿಲೆ ವಾಸಿ ಆಯ್ತು, ಸಾಲ ತೀರ್ತು ಅಂತೆಲ್ಲ ನಾವು ಹೇಳ್ತೀವಿ. ಅದೇ ತರ ಇಷ್ಟು ಆಯ್ತು, ಇದು ನಮ್ಮ ಬಿಡುಗಡೆ, ನಾವು ಸಂತೋಷವಾಗಿರೋದು, ನಮ್ಮ ಒಂದು ಸ್ತೋತ್ರ, ನಾವು ಸಾಕ್ಷಿ ಹೇಳೋದು ಈ 3ನೇ ವಚನದವರೆಗಾಯ್ತು. ನೆಕ್ಸ್ಟ್ ನಮ್ ಪ್ರೇಯರ್ ಏನು? ನೆಕ್ಸ್ಟ್ ನಮ್ ಪ್ರೇಯರ್, ನಾವು ಈ ರೀತಿ ರಕ್ಷಣೆ ಹೊಂದಿದ ಮಕ್ಕಳ ಪ್ರೇಯರ್ ಏನಂತಂದ್ರೆ ಅವರ ಕಾರ್ಯ, ಅವರ ಕೆಲಸ ಏನಂತಕ್ಕಂಥದ್ದು ನಾವು 3-4ನೇ ವಚನದಲ್ಲಿ ನಾವು ನೋಡ್ತೀವಿ. ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ಚಿಯೋನ್ನಲ್ಲಿ ಜೀವಿಸುತ್ತಾ ಆನಂದ ಪಡುತ್ತಾ ಪರಲೋಕ ರಾಜ್ಯದ ಮನ್ನವನ್ನ ತಿನ್ನುತ್ತಾ ಸಂತೋಷ ಪಡುತ್ತಾ ಆ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅಂತಕ್ಕಂಥ ವಿಷಯವನ್ನು ಹೇಳುವಂತ ಮಕ್ಕಳು ಹಂಗೇ ನಿದ್ದೆ ಮಾಡ್ಬಿಡ್ತಾರೆ ಕೆಲವರು, ಆ ಸಂತೋಷದಲ್ಲಿ ಮುಳುಗಿ. ಆದ್ರೆ ಅವ್ರ ಕರ್ತವ್ಯನು ಏನಿದೆ ಅಂದ್ರೆ 4ನೇ ವಚನ, ಯೆಹೋವನೇ ನೀನು ದಕ್ಷಿಣ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಈ ದಕ್ಷಿಣ ದೇಶದ ಹಳ್ಳಗಳು ಕೊಳ್ಳಗಳು ಯಾವ ರೀತಿ ಇದೆ, ಈ ಕಡೆ ಬರ್ತಾವ ಈ ಕಡೆಗೆ, ಆ ರೀತಿಯಲ್ಲಿ ಉಳಿದಂತ ಇನ್ನು ಯಾರ್ಯಾರು ನಮ್ಮ ರೀತಿಯಲ್ಲಿ ಯಾರು ಇನ್ನೂ ರಕ್ಷಣೆ ಹೊಂದಿಲ್ವೋ, ನಮಗೆ ನೀನು ಪ್ರಕಟ ಮಾಡ್ಕೊಂಡಂಗೆ ಇನ್ನೂ ಪ್ರಕಟ ಮಾಡ್ಕೊಂಡಿಲ್ವೋ, ನಮಗೆ ತಿಳಿಸಿರುವಂತ ಸತ್ಯವಚನಗಳು, ನಮಗೆ ಕೊಟ್ಟಿರುವ ಲೈಫು, ನಮಗೆ ಕೊಟ್ಟಿರುವಂತ ಹರ್ಷ ಯಾರಿಗೆ ನೀವು ಇನ್ನೂ ಕೊಟ್ಟಿಲ್ವೋ, ಇನ್ನೂ ಅನೇಕರು ಪಾಪದಲ್ಲಿ ಬಿದ್ದಿದ್ದಾರೆ, ಇನ್ನೂ ಅನೇಕರು ರಕ್ಷಣೆ ಮಾರ್ಗಕ್ಕೆ ಬರ್ಲಿಲ್ಲ, ಅಂತವರಿಗೋಸ್ಕರ ಕೂಡ ನೀನೇನ್ ಮಾಡು, ಅವರನ್ನು ಕೂಡ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು 4ನೇ ವಚನದಲ್ಲಿ ನಾವು ತಿಳ್ಕೊಳ್ಬೇಕು. ಬರಮಾಡು ಅಂತ ಹೇಳ್ತಾನೆ, ತಿರುಗಿ ಬರಮಾಡು ಅವ್ರನ್ನ ಅಂತ. ಮತ್ತೆ 5-6ನೇ ವಚನದಲ್ಲಿ ಈ ರೀತಿಯಾಗಿ ಬರಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಹಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು, ಅಂದ್ರೆ ಸುವಾರ್ತೆ ಸಾರುವಂತದ್ದು. ಈ ರೀತಿ ತಿರುಗಿ ಬರಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಜನಗಳು ಹೊರಗಡೆ ಹೋಗಿ ಹಳುತ್ತಾ ಬಿತ್ತೀವಿ, ದೇವ್ರ ವಾಕ್ಯನ ಬಿತ್ತೀವಿ. ಬಿತ್ತುವ ಕಷ್ಟನ ಸುಖನ ನಮ್ಗೆ ಸಂತೋಷನ, ಅನೇಕ ಕಷ್ಟ ನಷ್ಟ ಇಕ್ಕಟ್ಟು ಅವಮಾನ ಇಂಥದ್ರ ನಡುವೆ ನಾವು ಈ ಉಳಿದ ಸೆರೆಯವರನ್ನು ದೇವರ ಕಡೆಗೆ ತರಲು ನಾವೇನ್ ಮಾಡ್ತೀವಿ? ಅಳುತ್ತಾ ಬಿತ್ತುವಂಥದ್ದು ದೇವರ ವಾಕ್ಯವನ್ನ. ಆಗ ಮುಂದೆ ನಾವು ಪರಲೋಕ ರಾಜ್ಯದಲ್ಲಿ ಅಥವಾ ದೇವರು ಅವರನ್ನ ನಮ್ಮ ಕಡೆಗೆ ದೇವರು ತನ್ನ ಕಡೆಗೆ ತಿರುಗಿಸ್ಕೊಳ್ಳುವಾಗ ಹಾಡುತ್ತಾ ಕೊಯ್ತೀವಂತೆ. ನಾವು ಬಿತ್ತುವಾಗ ಕಷ್ಟ, ಆದ್ರೆ ಕೊಯ್ಲು ಬಂದು ಬೆಳೆ ಬರುವಾಗ ಸಂತೋಷ. ಆಗ ನಾವು ದೇವರ ವಾಕ್ಯವನ್ನ ಯಥೇಚ್ಛವಾಗಿ ಸಾರುವಾಗ ನಮ್ಗೆ ಒಂದು ಒಳ್ಳೆಯ ಹಾಡುತ್ತಾ ಸಂತೋಷ ಪಡುವಂತ ಒಂದು ದುಃಖಿಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗ, ದುಃಖಿಸುತ್ತಾ ನಾವು ಕಷ್ಟಪಟ್ಟು ಸುವಾರ್ತೆ ಸಾರುವಾಗ ಅದರ ಫಲ ಏನಾಗುತ್ತೆ ಅಂತಂದ್ರೆ, ಅದರ ಫಲ ನಮ್ಗೆ ಆಶೀರ್ವಾದ, ಸಂತೋಷ. ಹಾಡುತ್ತಾ ಕೊಯ್ಯುವರು. 6ನೇ ವಚನ, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವರು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವರು. ದುಃಖಪಟ್ಟು ಪ್ರಾರ್ಥನೆ ಮಾಡಿ ಕಷ್ಟ ಮೊಣಕಾಲು ಊರಿ
ದೇವರನ್ನ ಬೇಡ್ಕೊಳ್ತಾ ಮತ್ತೆ ಹಳ್ಳಿಗಳಿಗೆ ಹೋಗಿ ಅಥವಾ ಪಟ್ಟಣಗಳಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಕಡೆಗಳಿಗೆ ರಕ್ಷಣೆ ಹೊಂದದೆ ಸೆರೆಯಲ್ಲಿರುವಂತ ಆ ಮಕ್ಕಳ ಕಡೆಗೆಲ್ಲಾ ಹೋಗಿ ಸುವಾರ್ತೆ ಸಾರುವಾಗ ಅವರು ಯೇಸುವನ್ನು ನಂಬಿ ದೇವರನ್ನು ನಂಬಿ ರಕ್ಷಣೆ ಹೊಂದಿಕೊಳ್ಳುವಾಗ ಆವಾಗ ಅವರು ಕರ್ತನ ಬಳಿಗೆ ಬರುವಾಗ ಸೆರೆಯಿಂದ ಬಿಡುಗಡೆ ಆಗುವಾಗ ನಾವು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವಂತದ್ದು ನಮ್ಮಲ್ಲಿ ಸಂತೋಷವುಳ್ಳವರು. ಆದ್ರಿಂದ ರಕ್ಷಣೆ ಹೊಂದಿದಂತ ನಾವು ಕೂಡ ಇತರರಿಗಾಗಿ ಕೂಡ ಪ್ರಾರ್ಥನೆಗಳನ್ನ ವಿಜ್ಞಾಪಗಳನ್ನು ಮಾಡಿ ಅವರನ್ನು ಕೂಡ ನಮ್ಮ ಕಡೆಗೆ ಕರ್ಕೊಂಡು ಬರ್ತಕ್ಕಂತ ಒಂದು ಹಂಗಿನಲ್ಲಿದ್ದೇವೆ. ಹೇಳುತ್ತೆ ಇದು ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಅಂತ ಹೇಳಿ ಒಂದು ಸಂಗೀತ ಹೇಳುತ್ತೆ. ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು, ವೃತರಾದ ಅನ್ಯ ಜನ ನಾವು ಪ್ರೀತಿಸಿ ರಕ್ಷಣೆಯ ಯೇಸುವಿನ ಹತ್ರ ತರುವ ಹಂಗು ಇರುವುದು ಅಂತ ಹೇಳ್ತದೆ. ನಮ್ಗೆ ಹಂಗು ಕ್ರೈಸ್ತರಾದಂತ ಯೇಸು ಸ್ವಾಮಿಯನ್ನು ನಂಬಿದಂತ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದಂತ ಪ್ರತಿಯೊಬ್ಬ ಮನುಷ್ಯನು ಇತರರನ್ನು ಆತನು ದೇವರ ಬಳಿಗೆ ನಡೆಸುವಂತ ಒಬ್ಬ ವ್ಯಕ್ತಿಯಾಗಿ ಇರಬೇಕು ಅಂತಕ್ಕಂಥ ನಾವು ತಿಳ್ಕೊಳ್ತೇವೆ. ಈ ದಿವಸದ ಮಿಷನರಿ ಚರಿತ್ರೆಯನ್ನು ನಾವು ಈ ಸಂದರ್ಭದಲ್ಲಿ ನೋಡೋಣ. ಸುವಾರ್ತಿಕರ ಜೀವನ ಚರಿತ್ರೆ, ಜಾನ್ ಕೋಲ್ಡ್ರಿಡ್ಜ್ ಪ್ಯಾಟೇಷನ್ ಅಂತಕ್ಕಂಥದ್ದು. ಇವರು 1ನೇ ತಾರೀಕು ಏಪ್ರಿಲ್ 1827 ಜನಿಸ್ತಾರೆ ಮತ್ತು ಇವ್ರದ್ದು ಕೊನೆಯ ಅವಧಿ 20ನೇ ತಾರೀಕು ಸೆಪ್ಟೆಂಬರ್ 1871. ಸ್ವಲ್ಪ ಬಹಳ ಕಡಿಮೆ ವಯಸ್ಸಿನಲ್ಲಿ ಜೀವಿಸಿರುವಂತ ಒಬ್ಬ ಮಿಷನರಿ. ಇವರು ಬಿಷಪ್ ಜಾನ್ ಕೋಲ್ಡ್ರಿಡ್ಜ್ ಪ್ಯಾಟೇಸನ್ ಇಂಗ್ಲೆಂಡ್ ನಿಂದ ಮೆಲನೇಷಿಯಾದ ದ್ವೀಪಗಳ ನಡುವೆ ಸೇವೆ ಸಲ್ಲಿಸುವ ಒಬ್ಬ ಮನುಷ್ಯರಾಗಿದ್ರು. ಇವರು ಇಂಗ್ಲೆಂಡ್ ನಿಂದ ಅವರು ಹೊರಟಿದ್ರು ಸೇವೆ ಮಾಡ್ಲಿಕ್ಕೆ ದ್ವೀಪಗಳ ನಡುವೆ. ಅವರು ಅವರ ಭಾಷೆ ಕಲಿತರು. ಆ ಭಾಷೆಗಳಿರ್ತವಲ್ಲ ಬೇರೆ ಬೇರೆ, ಅವರು ಕಲಿತಾರೆ. ಅಲ್ಲಿ ಹೋಗಿ ಮೆಲನೇಷಿಯಾ ಅಂತಕ್ಕಂಥ ಜಾಗದಲ್ಲಿ ಸುವಾರ್ತೆಯ ಶಾಲೆಗಳನ್ನ ಅವರು ಅಲ್ಲಿ ತೆರೀತಾರೆ. ಮತ್ತು ಪೆಸಿಫಿಕ್ ಪೆಸಿಫಿಕ್ಕಿಯನ್ನರನ್ನು ಪೀಡಿಸುತ್ತಿದ್ದ ಗುಲಾಮರು ವ್ಯಾಪಾರವನ್ನು ಕೊನೆಗೊಳಿಸಲು ಪ್ರಯತ್ನಿಸ್ತಿರ್ತಾರೆ. ಅಲ್ಲಿ ಒಂದು ಜನ ಒಬ್ರಿಗೊಬ್ರಿಗೆ ಅಲ್ಲಿ ಗಲಾಟೆಗಳು ನಡೀತಿರ್ತವು. ಇಂಥ ಒಂದು ಸಂದರ್ಭದಲ್ಲಿ ದ್ವೀಪ ಜನರ ಮೇಲಿನ ಅವರ ಸೌಮ್ಯ ಪ್ರೀತಿ, ಕ್ರಿಸ್ತನ ಹೃದಯ, ಇದನ್ನ ಅವರು ಅಲ್ಲಿ ಹೇಳ್ತಾರೆ 1871. ಅಂದ್ರೆ ಅಲ್ಲಿ ಕ್ರಿಸ್ತನ ಪ್ರೀತಿ, ಅಲ್ಲಿ ತೊಂದರೆಗೊಳಗಾಗಿದ್ದಂಥವ್ರಿಗೆ ಕ್ರಿಸ್ತನ ಪ್ರೀತಿ ಹೇಳ್ತಾರೆ. ಆಮೇಲೆ ನೂಪಾಕು ದ್ವೀಪದಲ್ಲಿ ಅವರು ರಕ್ತ ಸಾಕ್ಷಿ ಆಗ್ತಾರೆ. ಈ ರೀತಿಯಾಗಿ ನಾವು ಹೇಳುವಾಗ ಆಳುತ್ತಾ ಬಿತ್ತುವವರು ಆಳುತ್ತಾ ಕೊಯ್ಯೋರು ಅಂತೆಲ್ಲ ಹೇಳಿದ್ವಲ್ಲ, ಆಗ ಅವರು ಈ ಬೀಜ ಬಿತ್ತುವಂತ ಸಂದರ್ಭದಲ್ಲಿ ಕೆಲವು ಟೈಮ್ ಸತ್ತೋಗ್ಲಿಕ್ಕೂ ಆಗ್ತದೆ. ನಾವು ಯೇಸು ಸ್ವಾಮಿ ವಾಕ್ಯ ಹೇಳ್ಬೇಕಾದ್ರೆ ಕೆಲವು ಟೈಮ್ ಸತ್ತೋಗ್ಲಿಕ್ಕೂ ನಮಗೆ ಬಂದ್ಬಿಡ್ಬಹುದು ಮರಣ. ಆ ರೀತಿ ಇವರಿಗೆ ಮರಣ ಬಂದಿದೆ, ಆಯ್ತಾ. ಹಾಗೆ ಯುರೋಪಿಯನ್ ಗುಲಾಮ ವ್ಯಾಪಾರಿಗಳಿಂದ ಕೋಪಗೊಂಡು ಇವರನ್ನ ಅವ್ರು ಕೊಂದ್ಬಿಡ್ತಾರೆ. ಅವ್ರಿಗೆಲ್ಲ ಸಮಾಧಾನ ಶಾಂತಿ ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಅವರನ್ನ ಕೊಲ್ತಾರೆ. ಈ ರೀತಿಯಲ್ಲಿ ಅವರು ದ್ವೀಪದಲ್ಲಿ ರಕ್ತ ಸಾಕ್ಷಿಯಾಗಿ ಅವರು ಮರಣವನ್ನ ಹೊಂದ್ತಾರೆ. ಆಮೇಲೆ ಅದಾದ ನಂತರ ಅವರ ಸುವಾರ್ತೆಯ ತುಂಬಾ ಅವರ ಅನುಯಾಯಿಗಳೆಲ್ಲರೂ ಕೂಡ ಸುವಾರ್ತೆಯನ್ನು ಸಾರಿ ಅಲ್ಲಿ ದ್ವೀಪದಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನ ಮಾಡುವಂತವರಾಗಿದ್ದಾರೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ನಮ್ಮ ಜೀವನದಲ್ಲಿ ರಕ್ಷಣೆಯನ್ನು ಹೊಂದಿಕೊಂಡ ನಂತರ ಇತರನ್ನು ರಕ್ಷಣೆಯ ಹಾದಿಗೆ ತರಲಿಕ್ಕೆ ಅಥವಾ ರಕ್ಷಣೆ ಮಾರ್ಗಕ್ಕೆ ರಕ್ಷಣೆ ಹೊಂದುವಂತ ಮಾಡ್ಲಿಕ್ಕೋ ಹಂಗಿನಲ್ಲಿ ನಾವಿದ್ದೇವೆ. ಹೀಗಾಗುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ದಿನ ನೀವು ನಮಗೆ ತಿಳಿಸಿದ ವಚನಗಳನ್ನು, ಕಲಿತ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಅದೇ ರೀತಿ ನಾವು ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಈ ದಿನ ಪ್ರಾರಂಭ, ತಿಂಗಳ ಪ್ರಾರಂಭ, ನೀನು ಎಲ್ಲಾ ದಿವಸ ನಮ್ಮನ್ನು ಕಾಪಾಡಿ ನಡೆಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ, ಆಮೇನ್. ಆಮೇನ್.